ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಅಂಬಿಕಾ ತನಯ ದತ್ತ ಬರೆದ ಬುದ್ಧ ಅನ್ನುವಂತಹ ಕವನವನ್ನು ನೋಡೋಣ. ಅದಕ್ಕಿಂತ ಮೊದಲು ನಾವು ಅಂಬಿಕಾ ತನಯ ದತ್ತ ಇವರ ಪರಿಚಯ ನೋಡ್ಕೊಳ್ಳೋಣ. ಪರಿಚಯ ಈಗಾಗಲೇ ಇದೆ, ಆದರೂ ಕೂಡ ಕೆಲವೊಮ್ಮೆ ನಿಮಗೆ ಟಿಪ್ಪಣಿಯಲ್ಲಿ ಕೇಳುವಂಥದ್ದು ಇರ್ತದೆ ಕವಿ ಪರಿಚಯ. ಹಾಗಾಗಿ ಕವಿ ಪರಿಚಯ ಕೂಡ ನಾವು ಮಾಡೋಣ. ನವೋದಯ ಕಾವ್ಯಪಂಥವನ್ನು ರೂಢಿಸಿ ಅಂಬಿಕಾ ತನಯ ದತ್ತ ಕಾವ್ಯನಾಮದೊಂದಿಗೆ ಪ್ರಸಿದ್ಧರಾದವರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಗೆಳೆಯರ ಬಳಗ ಇದರ ಮೂಲಕ ಉತ್ತರ ಕರ್ನಾಟಕದಲ್ಲಿ ಸಾಹಿತ್ಯಿಕ ಸಾಂಸ್ಕೃತಿಕ ವಾತಾವರಣವನ್ನು ಹುಟ್ಟುಹಾಕಿದರು. ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ರಾಷ್ಟ್ರೀಯ ಶಾಲೆಗಳನ್ನು ಪ್ರಾರಂಭಿಸಿ ಶಿಕ್ಷಕ ವೃತ್ತಿಯನ್ನು ಕೈಗೊಂಡು ದುಡಿದರು. ಹೊಸಗನ್ನಡ ಕಾವ್ಯಕ್ಕೆ ಜಾನಪದದ ಸೊಗಡನ್ನು ನೀಡಿದ ಶ್ರೀಯುತರು ಬಡತನ, ನಿರುದ್ಯೋಗ ಮುಂತಾದ ಸಮಸ್ಯೆಗಳನ್ನು ತಮ್ಮ ಕವನಗಳಲ್ಲಿ ಚಿತ್ರಿಸಿದ್ದಾರೆ. ತಮ್ಮ ಅಪಾರ ಕಾವ್ಯ ಪ್ರತಿಭೆಯಿಂದ ಕನ್ನಡದ ವರಕವಿ ಎನಿಸಿಕೊಂಡಿದ್ದರೆ ತಮ್ಮ ಮಾತಿನ ಮೋಡಿಯಿಂದ ಕನ್ನಡದ ಗಾರುಡಿಗ ಕವಿ ಎಂದು ಕೂಡ ಕರೆಸಿಕೊಂಡಿದ್ದಾರೆ. ಇವರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಗಂಗಾವತರಣ, ನಾದಲೀಲೆ, ಸಖಿಗೀತ, ಗರಿ, ಅರಳು ಮರಳು ಇವು ಕವನ ಸಂಕಲನಗಳು. ಹಾಗೆ ಹುಚ್ಚಾಟಗಳು, ಹೊಸ ಸಂಸಾರ ಇವು ನಾಟಕಗಳು. ಸಾಹಿತ್ಯದ ವಿರಾಟ್ ಸ್ವರೂಪವೇ ಮೊದಲಾದ ವಿಮರ್ಶಾ ಕೃತಿಗಳು ಇವರು ಕನ್ನಡಕ್ಕಿತ್ತ ಅಮೂಲ್ಯ ಕೊಡುಗೆಗಳಾಗಿವೆ. ಇವರ 4 ತಂತಿಯು ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕವನ ಸಂಕಲನವಾಗಿದೆ. ಇನ್ನು ಈ ಕವಿತೆಯ ಆಶಯ ನೋಡಿ. ಭಾರತದ ಇತಿಹಾಸದಲ್ಲಿ ಬುದ್ಧ ಬಹುದೊಡ್ಡ ವ್ಯಕ್ತಿ. ಕೌಟುಂಬಿಕ ಸುಖ ಹಾಗೂ ರಾಜ್ಯ ಸುಖಗಳ ಎಲ್ಲೆಯನ್ನು ಮೀರಿ ಆತ್ಮಸುಖದ ಶೋಧದಲ್ಲಿ ತೊಡಗಿದವನು. ಆ ದಾರಿಯಲ್ಲಿ ಎದುರಾದ ಎಲ್ಲ ತೊಡಕು ತೊಂದರೆಗಳನ್ನು ಹರಿದೊಗೆದು ಸಮೂಹ ಉದ್ಧಾರದ ವಾರಿಯನ್ನು ಕಂಡು, ವಾರಿ ಅಂದರೆ ಸಮುದ್ರ, ಸಮೂಹ ಉದ್ಧಾರದ ವಾರಿಯನ್ನು ಕಂಡುಕೊಂಡವನು. ಹೀಗಾಗಿ ಬುದ್ಧ ಇಂದು ಪ್ರಸ್ತುತನಾಗಿದ್ದಾನೆ. ಜಗತ್ತು ಅಜ್ಞಾನದ ಅಂಧಕಾರದಲ್ಲಿ ಮಲಗಿದ್ದಾಗ ಬುದ್ಧ ಪೂರ್ಣ ಜ್ಞಾನಿಯಾದ ಎಂಬ ಧ್ವನಿಪೂರ್ಣ ವಾಕ್ಯದಲ್ಲಿ ಆರಂಭವಾಗುವ ಈ ಕವಿತೆ ಅವನ ಸಾಧನೆ ಸಿದ್ಧಿಗಳನ್ನು ತೆರೆದು ತೋರಿಸ್ತದೆ. ರಾಜ್ಯಕೋಶಗಳನ್ನು ತ್ಯಜಿಸಿ ಹೊರಟದ್ದು, ತಪಸ್ಸು ಮಾಡಿ ದಿವ್ಯ ಜ್ಞಾನವನ್ನು ಪಡೆದದ್ದು, ತನ್ನ ಸಿದ್ಧಿಯ ಫಲವನ್ನು ಲೋಕ ಕಲ್ಯಾಣಕ್ಕಾಗಿ ವಿನಿಯೋಗಿಸಲು ಮತ್ತೆ ಜನತೆಯ ಬಳಿಗೆ ಬಂದದ್ದು. ಇವು ಬುದ್ಧನ ಬದುಕಿನ 3 ಘಟ್ಟಗಳು. ಬುದ್ಧನಂತಹ ಮಹಾನ್ ವ್ಯಕ್ತಿಗಳು ಅವತರಿಸಿ ಹೋದರೂ ನಾವು ಮಾತ್ರ ಅವರಿಂದ ಯಾವುದೇ ರೀತಿ ಪ್ರಭಾವಿತರಾಗದೆ ಕೇವಲ ಅವರ ಜಯಂತಿಯನ್ನು ಆಚರಿಸುವಷ್ಟರಲ್ಲೇ ತೃಪ್ತರಾಗಿದ್ದೇವೆ ಅನ್ನುವಂತಹ ಒಂದು ವಿಷಾದ, ಬೇಸರ ಈ ಕವನದಲ್ಲಿ ಧ್ವನಿತವಾಗಿದೆ. ಬುದ್ಧನ ಸಂದೇಶವನ್ನು ಆಚರಿಸುವುದೇ ನಾವು ಅವನಿಗೆ ಸಲ್ಲಿಸಬಹುದಾದ ಗೌರವ ಎಂಬುದು ಕವಿಯ ಆಶಯ. ವಿದ್ಯಾರ್ಥಿಗಳೇ, ಈಗ ನಾವು ಕವನವನ್ನು ನೋಡೋಣ. ಬುದ್ಧ ಬುದ್ಧ ಜಗವೆಲ್ಲ ಮಲಗಿರಲು ಇವನೊಬ್ಬನೆದ್ದ. ಮಡದಿ ಮಗು ಮನೆ ಮಾರು ರಾಜ್ಯ ಗೀಜ್ಯ ಹೊತ್ತಿರುವ ಉರಿಯಲ್ಲಿ ಆಯಿತಾಜ್ಯ. ಹಿಂದೆ ಬಿದ್ದವು ಎಲ್ಲೋ ಕುದುರೆ ಕಾಲಾಳು, ಬಿಚ್ಚಿ ಉದುರಿತು ಎಲ್ಲೋ ಮನದ ಬಾಳು. ಹೊರಟೇ ಹೊರಟನೆತ್ತೋ ಸಾಹಸಿಯ ಗೊತ್ತುಗುರಿ ಅವಗೂ ಗೊತ್ತೋ. ವಿದ್ಯಾರ್ಥಿಗಳೇ, ಇಲ್ಲಿ ಅಂಬಿಕಾ ತನಯ ದತ್ತ ಇವರು ಈ ಬುದ್ಧ ಅನ್ನುವಂತಹ ಕವಿತೆಯಲ್ಲಿ ಬುದ್ಧ 1951ರಲ್ಲಿ ಪ್ರಕಟವಾದಂತಹ ಗಂಗಾವತರಣ ಈ ಕವನ ಸಂಕಲನದಲ್ಲಿದೆ. ಜಗವೆಲ್ಲ ಮಲಗಿರಲು ಇವನೊಬ್ಬನೆದ್ದ. ಜಗತ್ತು ಅಜ್ಞಾನ ಮತ್ತು ವೈರ, ಒಬ್ಬರನ್ನೊಬ್ಬರು ದ್ವೇಷಿಸುವಂತಹ ಒಂದು ವಾತಾವರಣ ಇರುವಂತಹ ಯುಗದಲ್ಲಿ ಜಗವೆಲ್ಲ ಮಲಗಿರಲು ಅಂದರೆ ಜಗತ್ತು ಅಜ್ಞಾನದಿಂದ ತುಂಬಿ ಮಲಗಿಕೊಂಡಿತ್ತು. ಎಚ್ಚರವೇ ಇಲ್ಲ, ಎಚ್ಚರದ ಸ್ಥಿತಿ ಇಲ್ಲ. ಎಚ್ಚರ ಅಂದರೆ ಇಲ್ಲಿ ತಿಳಿವು. ಅಜ್ಞಾನದಲ್ಲಿ ಇರುವಾಗ ಮತ್ತು ವೈರದಲ್ಲಿ ಮಲಗಿರುವಾಗ ಇವನೊಬ್ಬನೆದ್ದ. ಜ್ಞಾನದ ಬೆಳಕನ್ನು ತರಬೇಕು ಅಂತ ಬುದ್ಧ, ಸಿದ್ಧಾರ್ಥನೆ ಅನ್ನುವಂತಹ ಹೆಸರಿನಲ್ಲಿದ್ದಂತಹ ಈ ಬುದ್ಧ ಮಡದಿ ಮಗು ಮನೆ ಮಾರು ರಾಜ್ಯ ಗೀಜ್ಯ ಹೊತ್ತಿರುವ ಉರಿಯಲ್ಲಿ ಆಯಿತಾಜ್ಯ ಅಂದರೆ ಬುದ್ಧನು ತನ್ನ ಹೆಂಡತಿಯಾದಂತಹ ಯಶೋಧರೆ, ಮಗುವಿನ ಹೆಸರು ನಿಮಗೆಲ್ಲ ಗೊತ್ತಿರ್ಬೋದು, ರಾಹುಲ. ಹಾಗೆ ಮನೆ ಮಾರು, ಆತನ ಆ ಮನೆಯನ್ನು ಅರಮನೆಯನ್ನು, ಮನೆ ಮಾರು ಇದು ಜೋಡಿಪದ, ಈ ಅರಮನೆಯನ್ನು ಬಿಟ್ಟು ಹಾಗೆ ತನ್ನ ರಾಜ್ಯವನ್ನು, ರಾಜ್ಯ ಗೀಜ್ಯ ಕೂಡ
ಈ ರಾಜ್ಯವನ್ನು ಬಿಟ್ಟು ಅದೆಲ್ಲವನ್ನು ಬಿಟ್ಟು ಹೊರಡ್ತಾನೆ. ಅಂದರೆ ಇಲ್ಲಿ ತ್ಯಾಗವನ್ನು ಕಾಣಬಹುದು. ಈ ಎಲ್ಲವನ್ನು ಅಂದರೆ ಸತ್ಯದ ಹುಡುಕಾಟದಲ್ಲಿ ಇವೆಲ್ಲವನ್ನು ತೊರೆದು ತ್ಯಜಿಸಿ ಹೊರಟಿದ್ದಾನೆ. ಇವೆಲ್ಲವೂ ಕೂಡ ಹೊತ್ತಿರುವ ಉರಿಯಲ್ಲಿ, ಅಂದರೆ ಆತನ ಒಳಗೆ ಆ ಸತ್ಯದ ಶೋಧನೆ ಮಾಡಬೇಕು ಅನ್ನುವಂಥದ್ದು. ಆ ಒಂದು ಉರಿಯಲ್ಲಿ ತಿಳಿವನ್ನು ಪಡೆದುಕೊಳ್ಳಬೇಕು. ಮನುಷ್ಯರಲ್ಲಿ ಇರುವಂತಹ ಈ ಸಮಸ್ಯೆಗಳಿಗೆ ಒಂದು ಉತ್ತರವನ್ನು ಕಂಡುಕೊಳ್ಬೇಕು ಅನ್ನುವಂತಹ ಈ ಒಂದು ಉರಿಯಲ್ಲಿ ಇವೆಲ್ಲವೂ ಕೂಡ, ಮಡದಿ ಇರ್ಬೋದು, ಮಗು ಇರ್ಬೋದು, ಅರಮನೆ ಇರ್ಬೋದು, ರಾಜ್ಯ ಗೀಜ್ಯ ಎಲ್ಲವೂ ಕೂಡ ಆಯಿತು. ಆಜ್ಯ ಅಂದರೆ ತುಪ್ಪ. ಉರಿತಾ ಇರುವಂತಹ ಬೆಂಕಿಗೆ ತುಪ್ಪವನ್ನು ಹೊಯ್ದಾಗ ಅದು ಹೇಗೆ ಮತ್ತಷ್ಟು ಪ್ರಜ್ವಲಿಸ್ತದೋ ಅದೇ ರೀತಿಯಲ್ಲಿ ಇವನು ಎಲ್ಲವನ್ನು ಬಿಟ್ಟು ಹೊರಡ್ತಾನೆ. ಹಿಂದೆ ಬಿದ್ದವು ಎಲ್ಲೋ ಕುದುರೆ ಕಾಲಾಳು. ಇವನು ಎಲ್ಲವನ್ನು ಕೂಡ, ಕುದುರೆಯನ್ನು, ಕಾಲಾಳುಗಳನ್ನು ಎಲ್ಲವನ್ನೂ ಕೂಡ, ಅಂದರೆ ಆತನ ಸ್ನೇಹಿತ ಆತನ ಜೊತೆಯಲ್ಲಿ ಬರ್ತಾನೆ. ಅವನನ್ನು ಬಿಟ್ಟು ಇವನು ಮುಂದೆ ಹೋಗ್ತಾನೆ. ಇವು ಎಲ್ಲವೂ ಕೂಡ ಅವನ ಹಿಂದೆ ಉಳಿದು ಹೋದವು. ಬಿಚ್ಚಿ ಉದುರಿತು ಎಲ್ಲೋ ಮನದ ಬಾಳು. ಬಿಚ್ಚಿ ಉದುರಿತು ಎಲ್ಲೋ ಮನದ ಬಾಳು ಅಂದರೆ ಅವನು ತನ್ನ ಆ ಒಂದು ಸಂಸಾರವನ್ನೇ ಅವನು ತ್ಯಜಿಸಿಬಿಟ್ಟ. ಅಂದರೆ ಇಡೀ ಜಗತ್ತು ಅಂಧಕಾರದಲ್ಲಿ ಮುಳುಗಿರುವಾಗ ಇವನೊಬ್ಬ ಎದ್ದ. ಅಂದರೆ ಇವನು ಬುದ್ಧ ಪೂರ್ಣ ಜ್ಞಾನಿಯಾದ ಅನ್ನುವಂಥದ್ದು. ಅಂದರೆ ಎಲ್ಲವನ್ನೂ ಕೂಡ ತ್ಯಜಿಸಿ ಹೊರಟದ್ದು. ಆನಂತರ ಯಾವ ರೀತಿ ಇಲ್ಲಿ ಹೇಳ್ತಾರೆ, ಹೊರಟ ಅಂದರೆ ಕೆಲವೊಮ್ಮೆ ಹೊರಟವರು ವಾಪಸ್ ತಿರುಗಿ ಬರುವಂಥದ್ದಿದೆ. ಹೊರಟ ಮತ್ತೆ ಅವನು ತಿರುಗಿ ಬರಲಿಲ್ಲ. ಮತ್ತೆ ತನ್ನ ಸಂಸಾರಕ್ಕೆ ಈ ಪ್ರಾಪಂಚಿಕ ಸುಖವನ್ನು ಅರಸಿ ಮತ್ತೆ ಬರಲಿಲ್ಲ. ಅವನು ಎಲ್ಲವನ್ನೂ ತ್ಯಜಿಸಿ ಹೊರಟಂತಹ ಕೆಲವರು ಮತ್ತೆ ತಿರುಗಿ ಬರ್ತಾರೆ. ಆದರೆ ಸಿದ್ಧಾರ್ಥ ಮತ್ತೆ ಬರಲೇ ಇಲ್ಲ. ಅವನು ಬುದ್ಧನಾಗಿ ಮತ್ತೆ ಅವನು ತಿರುಗಿ ಬರಲಿಲ್ಲ. ಹೊರಟೆನೆತ್ತೋ ಸಾಹಸಿಯ ಗೊತ್ತು ಗುರಿ ಅವಗೂ ಗೊತ್ತೋ. ಇಲ್ಲಿ ಬೇಂದ್ರೆಯವರು ಹೇಳ್ತಾರೆ, ಸಾಹಸಿಯ ಗುರಿ, ಸಾಹಸವನ್ನು ಮಾಡುವವನ ಗುರಿ ಅವನಿಗೆ ಮಾತ್ರ ಗೊತ್ತು. ಸಾಹಸಿಯ ಗುರಿ ಅಂದರೆ ಆ ಸಾಹಸವನ್ನು ಮಾಡುವವರಿಗೆ ಮತ್ತು ಅವನು ಹಿಂದೆ ತಿರುಗಿ ನೋಡುವುದಿಲ್ಲ, ಮತ್ತು ಮುಂದೆ ಹೋಗ್ತಾ ಇರ್ತಾನೆ. ಅದೇ ರೀತಿ ಬುದ್ಧನೂ ಕೂಡ ಹೊರಟ. ಎರಡನೆಯ ಭಾಗವನ್ನು ಗಮನಿಸಿ. ಕಾಮ ಕ್ರೋಧವ ದಾಟಿ ಮದ ಮತ್ಸರವ ತುಳಿದು ಮೋಹಲೋಭವ ಮೆಟ್ಟಿ ಅಡಿಕಿತ್ತಿ ಇಟ್ಟ ಇದೋ ತಗ್ಗು ಅದೋ ಗುಡ್ಡ ಅಗೋ ಮಲೆಯ ಬೆಟ್ಟ ನೆಲ ತೆಳಗೆ ಬಿಟ್ಟ. ಅಂದರೆ ಕಾಮ, ಕ್ರೋಧ, ಮೋಹ, ಮದ, ಮತ್ಸರ ಈ ಮೋಹಗಳನ್ನೆಲ್ಲ ಮೆಟ್ಟಿ ನಿಂತು ಸತ್ಯದ ಹುಡುಕಾಟದಲ್ಲಿ ಸಾಗ್ತಾನೆ. ಈ ಸತ್ಯದ ಹುಡುಕಾಟದಲ್ಲಿ ಸಾಗಿದಂತಹ ಬುದ್ಧ ಎಲ್ಲವನ್ನು ಕೂಡ, ಅಂದರೆ ತ್ಯಾಗದ ಹಾದಿ. ಕಾಮಕ್ರೋಧಗಳನ್ನು ಬಿಡುವುದು ಅಷ್ಟು ಸುಲಭವಲ್ಲ. ಮದ ಮತ್ಸರವನ್ನು ಬಿಡುವುದು ಅಷ್ಟು ಸುಲಭ ಅಲ್ಲ. ಸಾಧಾರಣದವರಿಗೆ ಇದನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಈ ಅರಿಷಡ್ವರ್ಗವನ್ನು ಯಾರೂ ಕೂಡ, ಅದು ಮನುಷ್ಯನಿಗೆ ವೈರಿ, ಅದು ಮತ್ತೆ ಅವನನ್ನು ಹಿಡಿತಾ ಹೋಗ್ತದೆ. ಆದರೆ ಬುದ್ಧ ಇವೆಲ್ಲವನ್ನು ಮೆಟ್ಟಿ ಅಡಿ ಕಿತ್ತಿ ಇಟ್ಟ. ಅಡಿ ಅಂದರೆ ಹೆಜ್ಜೆಯನ್ನು ಕೀಳುವುದು ಅಂದರೆ ಮತ್ತೆ ಅಂಟುವಂಥ ಈ ಹೆಜ್ಜೆ ಇದೆ ಅಲ್ಲ, ಅದನ್ನು ಬಲವಂತದಿಂದ ಕಿತ್ತುಕೊಳ್ತಾನೆ. ಕಿತ್ತು ಅಡಿಯನ್ನು ಇಡ್ತಾನೆ, ಮುಂದಕ್ಕೆ ಹೆಜ್ಜೆಯನ್ನು ಇಡ್ತಾನೆ. ಇದೋ ತಗ್ಗಿನ ಹೊಂಡ ಗುಂಡಿ ಎಲ್ಲವೂ ಕೂಡ, ಅದೋ ಗುಡ್ಡವೂ ಕಾಣಿಸ್ತದೆ, ಅದೋ ಮಲೆಯ ಬೆಟ್ಟ ಅಂದರೆ ಶ್ರೀಗಂಧದ ಬೆಟ್ಟಗಳು. ಇವೆಲ್ಲವನ್ನು ಕೂಡ ನೆಲವನ್ನು ಕೆಳಗೆ ಬಿಟ್ಟ. ಅಂದರೆ ಎಲ್ಲವನ್ನೂ ಕೂಡ ಅವನು ತ್ಯಜಿಸಿ ಮುಂದೆ ಹೋಗ್ತಾನೆ. ಏರಿದೇರಿದ ನೇರಿ ಗಾಳಿ ಕುದುರೆ ಸವಾರಿ ಚಂದ್ರ ಕಿರಣವ ಮೀರಿ ಸೂರ್ಯ ಸೇರಿ ಬೆಳಕನ್ನೇ ಹಿಂದೊಗೆದು ತಮದ ಬಸಿರನೆ ಬಗೆದು ಅಸ್ಪರ್ಶ ಅವಕಾಶದಲ್ಲಿ ಇದ್ದ ಬುದ್ಧ ಶಬ್ದನಾದ ಧ್ವನಿಯ ಸದ್ದ ಮೀರಿದ್ದ ಇಲ್ಲ ಎಂಬುವ ಕೊನೆಗೆ ಆತ್ಮಶುದ್ಧ ಇದ್ದರೇನಿರದಿದ್ದರೆ ನೆನಲು ಗೆದ್ದ. ಇಲ್ಲಿ ಕವಿ ಅಂಬಿಕಾತನಯ ದತ್ತರು ಹೇಳ್ತಾರೆ ನೋಡಿ, ಏರಿದೇರಿದ ನೇರಿ, ಏರಿದನು ಗಾಳಿ ಕುದುರೆ ಸವಾರಿ, ಗಾಳಿ ಕುದುರೆಯಲ್ಲಿ ಸವಾರಿಯನ್ನು ಮಾಡ್ತಾನೆ. ಚಂದ್ರ ಕಿರಣವ ಮೀರಿ ಸೂರ್ಯ ಸೇರಿ, ಚಂದ್ರನನ್ನು ಕೂಡ ದಾಟಿ ಸೂರ್ಯನನ್ನು ಸೇರಿ, ಬೆಳಕನ್ನೇ ಹಿಂದೊಗೆದು ತಮದ ಬಸಿರನೆ ಬಗೆದು. ಅಂದರೆ ಬುದ್ಧ
ಬೋಧಿ ವೃಕ್ಷದ ಕೆಳಗೆ ಅವನು ತಪಸ್ಸನ್ನು ಮಾಡ್ತಾನೆ. ಅಲ್ಲಿ ಜ್ಞಾನವನ್ನು ಪಡೆದುಕೊಂಡಿದ್ದಾನೆ. ಈ ಬೋಧಿ ವೃಕ್ಷ ಈಗಲೂ ಕೂಡ ಗಯೆಯಲ್ಲಿ ಇರುವಂಥದ್ದು. ಅಲ್ಲಿ ಇದೆ, ಬುದ್ಧ ತಪಸ್ಸು ಮಾಡಿದಂತಹ ಆ ವೃಕ್ಷ ಈಗಲೂ ಇದೆ. ಆ ವೃಕ್ಷದ ಅಡಿಯಲ್ಲಿ ಕುಳಿತುಕೊಂಡು ಈತ ತಪಸ್ಸನ್ನು ಮಾಡಿದ. ಬೆಳಕನ್ನು ಹಿಂದೊಗೆದು ತಮದ ಬಸಿರನೆ ಬಗೆದು, ತಮ ಅಂದರೆ ಕತ್ತಲೆಯ ಬಸಿರು, ಕತ್ತಲೆಯ ಹೊಟ್ಟೆಯನ್ನು ಬಗೆಯುತ್ತಾನಂತೆ, ಸೀಳುತ್ತಾನಂತೆ. ಅಂದರೆ ತನ್ನ ತತ್ವಗಳನ್ನು ಜನರಿಗೆ ಉಪದೇಶ ಮಾಡ್ತಾನೆ. ಅಸ್ಪರ್ಶ ಅವಕಾಶದಲ್ಲಿ ಇದ್ದ, ಜನರ ಕಣ್ಣಿಗೆ ಕಾಣಿಸ್ತಾನೆ, ಅದು ಮುಟ್ಲಿಕ್ಕೆ ಆಗೋದಿಲ್ಲ. ಅಸ್ಪರ್ಶ ಮುಟ್ಟಲಿಕ್ಕೆ ಆಗದಿರುವಂಥ ಅವಕಾಶಗಳಲ್ಲಿ ಇದ್ದ ಆತ. ಬುದ್ಧ ಅಂದರೆ ಪ್ರಕಾಶ, ಜ್ಞಾನ. ಬುದ್ಧ ಶಬ್ದನಾದ ಧ್ವನಿಯ ಸದ್ದ ಮೀರಿದ್ದ. ಶಬ್ದಗಳು, ನಾದಗಳು ಇವೆಲ್ಲವೂ ಕೂಡ ಪ್ರಪಂಚಿಕ, ಇದೆಲ್ಲವನ್ನು ಕೂಡ ಅವನು ಮೀರುವುದು ಅಷ್ಟು ಸುಲಭ ಸಾಧ್ಯ ಅಲ್ಲ. ಇಲ್ಲ ಎಂಬುವ ಕೊನೆಗೆ ಆತ್ಮಶುದ್ಧ. ಈ ಆತ್ಮವನ್ನು ಶುದ್ಧ ಮಾಡಿಕೊಳ್ಳುವುದು ಬಹಳ ಕಷ್ಟ. ಇಂತಹ ಒಂದು ಆತ್ಮವನ್ನು ಪರಿಶುದ್ಧ ಮಾಡಿಕೊಂಡಂಥ ಬುದ್ಧ ಶಬ್ದನಾದ ಧ್ವನಿಯ ಸದ್ದನ್ನು ಮೀರಿದ್ದಾನೆ. ಇದ್ದರೇನು ಇರದಿದ್ದರೇನು, ಇದ್ರೇನು ಇರದೇ ಇದ್ದರೆ ಏನು ಎನ್ನಲು ಗೆದ್ದ. ಎಲ್ಲವನ್ನು ಅವನು ಜೀವನದಲ್ಲಿ ಬರುವಂತಹ ಎಲ್ಲವನ್ನು ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸ್ತಾ ಹೋದ. ತನ್ನ ಜೀವನವನ್ನು ಆತ ಗೆದ್ದ. ತಾನು ಬಂದಂತಹ ಉದ್ದೇಶವನ್ನು ಈಡೇರಿಸಿಕೊಂಡು ಆತ ಗೆದ್ದ. ಮುಂದಿನ ಸಾಲನ್ನು ಗಮನಿಸಿ. ಅಲ್ಲಿಂದ ಇಲ್ಲಿವರೆ ಹೊರಳಿ ನೋಡಿ, ಇದ್ದುದಿದ್ದಂತಿತ್ತು ಜನನ ಮರಣದ ಜೋಡಿ. ಗೆದ್ದುದೇನೆಂದೆನುತ ಮರಳಿ ಜಿಗಿದ, ಭೂತ ಜಾತದ ಎಳೆಯ ಸೀಳಿ ಸಿಗಿದ. ಅದೇ ತನ್ನ ಮನೆಯೆಂದು ಸಿದ್ಧ ಬಗೆದ. ಈ ಬೋಧಿ ವೃಕ್ಷದ ಕೆಳಗೆ ಕುಳಿತಂತಹ ಬುದ್ಧನಾದ ಸಿದ್ಧಾರ್ಥ ಬುದ್ಧನಾದ. ಆದರೆ ಆತ ಮತ್ತೆ ತಿರುಗಿ ಬರ್ತಾನೆ. ಎಲ್ಲಿಂದ ಹೊರಟನೋ ಅಲ್ಲಿಗೆ ತಿರುಗಿ ಮತ್ತೆ ಮನುಷ್ಯರ ನಡುವೆ ಬರ್ತಾನೆ. ಆದರೆ ಅವನು ಎಲ್ಲಿ, ತಾನು ಈ ಬುದ್ಧನಾಗುವ ಮೊದಲು ನೋಡಿದ್ದೇ ಇದು. ರೋಗಿಗಳನ್ನು ನೋಡಿದ್ದ, ಮುಪ್ಪನ್ನು ನೋಡಿದ್ದ, ಮರಣವನ್ನು ನೋಡಿದ್ದ. ಇದರಿಂದ ಆತ ವೈರಾಗ್ಯ ಹೊಂದಿ ಆ ಅರಮನೆಯಿಂದ ಹೊರಟು ಬಂದದ್ದು. ಇದಕ್ಕೊಂದು ಏನಾದರೂ ಮಾಡಿ, ಈ ಮೂರಕ್ಕೆ ಏನಾದರೂ ಮಾಡಿ ಜನರು ನೊಂದುಕೊಳ್ತಾ ಇದ್ದಾರೆ, ಜನರು ದುಃಖದ ನಡುವೆ ಸಿಲುಕಿಕೊಂಡಿದ್ದಾರೆ, ಅವರಿಗೊಂದು ಪರಿಹಾರವನ್ನು ಕೊಡಬೇಕು ಅಂತ ಆತ ಹೊರಟದ್ದು. ಅವರೆಲ್ಲರಿಗೂ ಆ ಒಂದು ಉಪದೇಶದ ಮೂಲಕ ಅವನು ಪರಿಹಾರವನ್ನು ಕೊಡ್ತಾನೆ. ಅದೇ ಅವನು ವಾಪಸ್ ಹೇಗೆ ಬರ್ತಾನೆ ಅಂದರೆ, ಅಲ್ಲಿಂದ ಇಲ್ಲಿವರೆಗೆ ಹೊರಳಿ ನೋಡಿದ. ತಾನು ಅರಮನೆಯಿಂದ ಬಂದಂದಿನಿಂದ ಹಿಡಿದು ಇಂದಿನವರೆಗೂ ಕೂಡ ಅವನು ಮತ್ತೆ ತಿರುಗಿ ನೋಡಿದ ಅಂತೆ. ಇದ್ದುದಿದ್ದಂತಿತ್ತು ಜನನ ಮರಣದ ಜೋಡಿ. ಜನನ ಮರಣ ಎರಡೂ ಕೂಡ ಜೋಡಿಗಳೇ. ಜನನವಾದಾಗ ಮರಣ ಅನ್ನುವಂಥದ್ದು ಕೂಡಲೇ ಅಲ್ಲೇ ಬರೆದಿರ್ತದೆ. ಆ ಮರಣ ಅನ್ನುವಂಥದ್ದು ಎಷ್ಟು ಹೊತ್ತಿಗೆ ಬರ್ತದೆ ಅನ್ನುವಂಥದ್ದು ಗೊತ್ತಿಲ್ಲ. ಹಾಗಾಗಿ ಜನನದ ಹಿಂದೆಯೇ ಮರಣ ಅನ್ನುವಂಥದ್ದು ಬರ್ತದೆ. ಗೆದ್ದುದೇನು ತಾನು ಏನನ್ನು ಗೆದ್ದೆ ಹಾಗಾದರೆ? ಈ ಮರಣಕ್ಕೆ ಒಂದು ಮದ್ದನ್ನು ಹುಡುಕಲಿಕ್ಕೆ ಆಗಲಿಲ್ಲವಲ್ಲ ತನ್ನಿಂದ ಅನ್ನುವಂತಹ ಒಂದು ಚಿಂತೆಯಿಂದ ಮತ್ತೆ ಅವನು ವಾಪಸ್ ಹೋಗ್ತಾನಂತೆ. ಮತ್ತೆ ತಪಸ್ಸನ್ನು ಮಾಡಲಿಕ್ಕೆ ಹೊರಡ್ತಾನೆ. ಭೂತ ಜಾತದ ಎಳೆಯ ಸೀಳಿ ಸಿಗಿದ. ಭೂತ ಅಂದರೆ ಹಿಂದಿನದ್ದು, ಜಾತ ಅಂದರೆ ಹುಟ್ಟುವಂಥದ್ದು. ಹಿಂದಿನ ಆ ಹುಟ್ಟು ಇದೆಯಲ್ಲ, ಅದರ ಎಳೆಯ ಸೀಳಿ ಸಿಗಿದ. ಅದೇ ತನ್ನ ಮನೆಯೆಂದು ಸಿದ್ಧ ಬಗೆದ. ಅವನ ಆಶ್ರಮವನ್ನು ಕಟ್ಟಿಕೊಳ್ತಾನೆ. ಅಲ್ಲೆಲ್ಲ ಉಪದೇಶವನ್ನು ಮಾಡ್ತಾನೆ. ಪ್ರವಚನಗಳ ಮೂಲಕ ಜನರ ಮನಸ್ಸಿನಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸ್ತಾನೆ. ಎಲ್ಲದಕ್ಕೂ ಕೂಡ ಈ ಮರಣವೇ ಕಾರಣ, ಆಸೆಯೇ ಕಾರಣ. ಜೊತೆಯಲ್ಲಿ ಆಸೆ ಇದ್ದಾಗಲೇ ದುಃಖ ಬರುವಂಥದ್ದು. ಇದನ್ನು ಮೊದಲು ನಾವು ತ್ಯಜಿಸಬೇಕು, ಇದನ್ನು ಮೊದಲು ನಾವು ಗೆಲ್ಲಬೇಕು ಅನ್ನುವಂಥದ್ದನ್ನು ಅವನು ಹೇಳಿಕೊಡ್ತಾನೆ. ಅದೇ ತನ್ನ ಮನೆ, ಎಲ್ಲರೂ ಕೂಡ ತನ್ನ ಮನೆಯವರು. ಇವರಿಗೆ ತಾನು ಉಪದೇಶವನ್ನು ಕೊಡಬೇಕು, ತಾನು ಪಡೆದಂತಹ ಜ್ಞಾನವನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅದೇ ತನ್ನ ಮನೆಯೆಂದು ಆತ ಬಗೆದ. ಭೂತ ಜಾತದ ಎಳೆಯ ಸೀಳಿ ಸಿಗಿದ. ಅದೇ ತನ್ನ ಮನೆ ಅಂದರೆ ಭೂತದಿಂದ ಭವಿಷ್ಯವನ್ನು ಅವನು ನೋಡ್ತಾನೆ. ಹಿಂದಿನಿಂದ ನಿಂತು ಮುಂದಿನದನ್ನು ಗಮನಿಸ್ತಾನೆ. ಜನರಿಗೆ ಆ ದಾರಿಯನ್ನು ಆತ ತೋರಿಸ್ತಾನೆ. ಇಷ್ಟೆಲ್ಲವನ್ನು ಹೇಳಿದಂತಹ ಕವಿ ಕೊನೆಯದಾಗಿ ಹೇಗೆ ಹೇಳ್ತಾರೆ ನೋಡಿ. ಬುದ್ಧನೆಂಬುವ ಒಬ್ಬ ಎಂದೋ ಇದ್ದ ಎನ್ನುವಂತೆ ಇಂದಿಗೂ ಇಲ್ಲೇ ಇಲ್ಲ. ಬುದ್ಧ ಹುಟ್ಟಿದ ಮೇಲೆ ಹಳೆ ಜಗವು ಸತ್ತು ಇದ್ದು ಇಲ್ಲದ ಹಾಗೆಯೇ ಇತ್ತು. ಬುದ್ಧ ಸತ್ತನು ಎಂದು ಯಾರೆಂದರೂ ಬುದ್ಧನ ಜಯಂತಿಗಿದೆ ಜಯವೆಂದಿಗೂ.
ಕವಿ ಹೇಳ್ತಾರೆ, ಬುದ್ಧನೆಂಬವ ಒಬ್ಬ ಎಂದೋ ಇದ್ದ. ಬುದ್ಧನ ಕಾಲ ನಿಮಗೆ ಗೊತ್ತಿದೆ. ಅಂದಿನಿಂದ ಇಂದಿನವರೆಗೂ, ಅಂದರೆ ಅಷ್ಟು ಶತಮಾನಗಳು ದಾಟಿ ಹೋದರೂ ಕೂಡ ಬುದ್ಧ ಇಂದಿನವರೆಗೂ ಪ್ರಸ್ತುತ ಆಗ್ತಾನೆ. ಅಂದರೆ ಆತನ ಕಾಲ ಸುಮಾರು 6ನೇ ಶತಮಾನ, ನಿಮಗೆ ಗೊತ್ತಿರ್ಬೋದು, ಕ್ರಿಸ್ತಪೂರ್ವ 563ರಿಂದ 483. ಆತನ ಕಾಲ. ಆತ ಅಲ್ಲಿಂದ ಬುದ್ಧನೆಂಬವ ಒಬ್ಬ ಎಂದೋ ಇದ್ದ ಎನ್ನುವಂತೆ ಇಂದಿಗೂ ಇಲ್ಲೇ ಇಲ್ಲ. ಅಂದರೆ ಇಲ್ಲಿ ಕರೆ ಕೊಡುವಂಥದ್ದೇನು ಕವಿ? ನಾವೆಲ್ಲರೂ ಕೂಡ ಬುದ್ಧರಾಗಬೇಕು ಅನ್ನುವಂಥದ್ದು. ಬುದ್ಧನೆಂಬವ ಕೇವಲ ಎಂದೋ ಇದ್ದು ಮಾಯವಾದವನಲ್ಲ. ಅಂದರೆ ಯಾಕೆ ಇಂದಿನವರೆಗೂ ಇದ್ದಾನೆ? ಇದ್ದು ಇಲ್ಲದ ಹಾಗೆ ಇತ್ತು. ಬುದ್ಧ ಹುಟ್ಟಿದ ಮೇಲೆ ಹಳೆ ಜಗವು ಸತ್ತು ಇದ್ದು ಇಲ್ಲದ ಹಾಗೆ ಹಾಗೇ ಇತ್ತು. ಬುದ್ಧ ಸತ್ತನು ಎಂದು ಯಾರೆಂದರೂ ಬುದ್ಧನ ಜಯಂತಿಗಿದೆ ಜಯವೆಂದು. ಅಂದರೆ ಬುದ್ಧ ಎಂಬವನು ಇದ್ದ, ಹಿಂದೆ ಇದ್ದ, ಈಗ ಆತ ಸತ್ತ. ಬುದ್ಧ ಸತ್ತನು, ಹಾಗೆಯೇ ಇತ್ತವನು ಇದ್ದಂತಹ ಆ ಒಂದು ಜಗತ್ತು ಇದೆಯಲ್ಲ, ಬುದ್ಧ ಹುಟ್ಟಿದ ಮೇಲೆ ಆ ಹಳೆಯ ಜಗತ್ತು ಸತ್ತಿದೆ. ಇದ್ದು ಇಲ್ಲದ ಹಾಗೆ ಹಾಗೆಯೇ ಇತ್ತು. ಅಂದರೆ ಬುದ್ಧ ಸತ್ತ ಎಂದು ಯಾರು ಎಂದರೂ ಕೂಡ ಬುದ್ಧನ ಜಯಂತಿಗೆ ಜಯವಿದೆ. ಅಂದರೆ ಇಂದಿನವರೆಗೂ ಕೂಡ ಆ ಬುದ್ಧನ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ ನಾವು. ಬುದ್ಧನ ಜಯಂತಿಗೆ ರಜೆ ಕೊಡುವಂಥದ್ದು ಅಥವಾ ಬೇರೆ ರೀತಿಯಲ್ಲಿ ಏನೋ ಮಾಡುವಂಥದ್ದು ಇದೆಲ್ಲವೂ ಇದೆ. ಹಾಗಾಗಿ ಬುದ್ಧನೆಂಬವನು ಒಬ್ಬ ಕೇವಲ ಎಂದೋ ಇದ್ದು ಮಾಯವಾದವನಲ್ಲ. ಮಾನವನ ಹೃದಯ ಇದೆಯಲ್ಲ, ಆ ಸಮಾಧಿಯಲ್ಲಿ ಇದ್ದಾನೆ. ಮಾನವನ ಹೃದಯವೇ ಅವನ ಸಮಾಧಿ ಮತ್ತು ಅದು ಯುಗ ಯುಗಕ್ಕೂ ಶಾಂತಿಯ, ಮುಂದೆ ಹೇಳ್ತಾರಲ್ಲಿ, ಶಾಂತಿಯನ್ನು ತಂದು ಕೊಡ್ತದೆ. ಅಂದರೆ ಬುದ್ಧನ ಜಯಂತಿಯನ್ನು ನಾವು ಮಾಡ್ತೇವೆ. ಆತನು ಕೊಟ್ಟಂತಹ ಆ ತತ್ವಗಳೆಲ್ಲ ಇದೆಯಲ್ಲ, ಅದನ್ನು ಕೂಡ ನಾವು ಆಚರಿಸಬೇಕು. ಬರೀ ಬುದ್ಧನ ಜಯಂತಿಯ ದಿವಸ ರಜೆ ಕೊಟ್ಟು ಬಿಡುವುದಲ್ಲ. ಬುದ್ಧನ ಜಯಂತಿಯ ದಿವಸ ಆ ಭಾಷಣ ಮಾಡಿ ಅಲ್ಲಿಗೆ ಬಿಟ್ಟು ಬಿಡುವುದಲ್ಲ. ಬುದ್ಧನ ಆ ತತ್ವಗಳಿದೆಯಲ್ಲ, ಅದನ್ನು ಜೀವನದ ಉದ್ದಕ್ಕೂ ಅಳವಡಿಸಿಕೊಂಡಾಗ ಮಾತ್ರ ಬುದ್ಧನ ಜಯಂತಿಗಿದೆ ಜಯವೆಂದಿಗೂ ಜಯವಾಗುತ್ತದೆ. ಅಂದರೆ ನಾವು ಬುದ್ಧರಾಗಬೇಕು, ನಾವೆಲ್ಲರೂ ಕೂಡ ಬುದ್ಧರಾಗಬೇಕು. ಕೊನೆಯ ಸಾಲುಗಳನ್ನು ಗಮನಿಸಬೇಕು. ಬುದ್ಧನ ಸಮಾಧಿಯದು ಮಾನವನ ಹೃದಯ, ಅದುವೇ ಕಾಯುತ್ತಲಿದೆ ಕಲ್ಕಿ ಉದಯ. ಅಂದರೆ ವಿಷ್ಣುವಿನ ದಶಾವತಾರಗಳಲ್ಲಿ ಒಂದು ಅಂತ ಹೇಳ್ತಾರೆ ಬುದ್ಧನ ಅವತಾರವೂ ಕೂಡ. ಬುದ್ಧನ ಅವತಾರ ಆದ ನಂತರ ಕಲ್ಕಿಯ ಉದಯ ಆಗ್ತದೆ. ಅಲ್ಲಿ ಅಂದರೆ ಅದುವೇ ಕಾಯುತ್ತಲಿದೆ ಕಲ್ಕಿಯ ಉದಯ, ಅದು ಶಾಂತಿಯ ಕಲ್ಕಿಯ ಉದಯಕ್ಕಾಗಿ ಕಾಯುತ್ತಿದೆ. ಬುದ್ಧನ ಮನುಷ್ಯರ ಹೃದಯ ಇದೆಯಲ್ಲ, ಅದೇ ಬುದ್ಧನ ಸಮಾಧಿ, ಅವನ ಸಮಾಧಿ. ಮತ್ತು ಅದು ಯುಗ ಯುಗಕ್ಕೂ ಕೂಡ ಶಾಂತಿಯ ಕಲ್ಕಿಯ ಉದಯಕ್ಕಾಗಿ. ಅವನ ತತ್ವವೇ ಅದು. ಶಾಂತಿ ಅನ್ನುವಂಥದ್ದು ಅವನ ಉಸಿರಾಗಿತ್ತು. ಶಾಂತಿ ಅನ್ನುವಂಥದ್ದು ಇದ್ದಾಗ ಜಗತ್ತು ಶಾಂತಿಯಲ್ಲಿ ಇರ್ತದೆ. ಹಾಗಾಗಿ ಅವನು ಹೇಳ್ತಾನೆ ಶಾಂತಿಯಿಂದ ಇರಬೇಕು ಅನ್ನುವಂಥದ್ದು. ಹಾಗಾಗಿ ಮುಂದೆ ಬರುವಂತಹ ಯುಗ ಯುಗಕ್ಕೂ ಶಾಂತಿಯ ಕಲ್ಕಿಯ ಉದಯಕ್ಕಾಗಿ ಕಾಯ್ತಾ ಇದೆ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಅಂಬಿಕಾ ತನಯ ದತ್ತ ಇವರು ಬರೆದಿರುವಂತಹ ಈ ಬುದ್ಧ ಅನ್ನುವಂತಹ ಕವನ ಮುಕ್ತಾಯವಾಗ್ತದೆ. ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.